ಹಾಯ್ ನಮಸ್ಕಾರ, ನಾನು ನಿಮ್ಮ ಗಂಗಾಧರ್. ಈ ವಿಡಿಯೋದಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಕಾಶಿ ಎಂದು ಕರೆಯಲಾಗುವ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪ್ರತಿನಿಧಿಸುವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ದರ್ಶನ, ಪೌರಾಣಿಕ ಹಿನ್ನೆಲೆ, ತ್ರಯಂಬಕದಲ್ಲಿನ ರೂಮ್ ವ್ಯವಸ್ಥೆ, ದ್ರಾಕ್ಷಾನಗರಿ ಎಂದು ಕರೆಯಲ್ಪಡುವ ನಾಶಿಕ್ ನಗರಕ್ಕೂ ಹಾಗೂ ರಾಮಾಯಣಕ್ಕೂ ಇರುವ ಸಂಬಂಧ, ನಾಶಿಕ್ನಲ್ಲಿ ನೋಡಬಹುದಾದ ಇತರೆ ಸ್ಥಳಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿರುವ ತ್ರಯಂಬಕೇಶ್ವರ ದರ್ಶನವನ್ನು 2 ರೀತಿಯಲ್ಲಿ ಪಡೆಯಬಹುದಾಗಿದ್ದು, 200 ರೂಪಾಯಿ ದೇಣಿಗೆ ನೀಡಿ ಟಿಕೆಟ್ ಪಡೆದು ಹಾಗೂ ಸಾಮಾನ್ಯ ರೀತಿಯಲ್ಲಿ ದರ್ಶನ ಪಡೆಯಬಹುದಾಗಿದೆ. ಈ 2 ಮಾರ್ಗಗಳು ದೇವಾಲಯದ ಮುಖ್ಯ ದ್ವಾರದ ಬಳಿ ಬಂದು ಸೇರುತ್ತವೆ. ಟಿಕೆಟ್ ಪಡೆಯುವ ಸ್ಥಳ ದೇವಾಲಯದ ಉತ್ತರ ದ್ವಾರದಿಂದ ಸುಮಾರು 100 ಮೀಟರ್ ದೂರದಲ್ಲಿನ ಕುಶವರ್ತ ಹೊಂಡದ ಬಳಿ ಸಿಗುತ್ತದೆ. ಗೌತಮ ಮಹರ್ಷಿಗಳು ತಮ್ಮ ಹೆಂಡತಿ ಅಹಲ್ಯೆಯೊಂದಿಗೆ ಬ್ರಹ್ಮಗಿರಿ ಬೆಟ್ಟದಲ್ಲಿ ವಾಸಿಸುತ್ತಿದ್ದಾಗ ಗೌತಮರು ಪಾರ್ವತಿಯ ಗೆಳತಿ ಜಯ ಗೋರೂಪದಲ್ಲಿ ಬಂದು ಗೌತಮ ಮಹರ್ಷಿಗಳ ಕುಟೀರದಲ್ಲಿನ ಹುಲ್ಲನ್ನು ಮೇಯುತ್ತಿದ್ದಾಗ ಗೌತಮರು ದರ್ಬೆಯಿಂದ ಆ ಹಸುವನ್ನು ಹೊಡೆದ ತಕ್ಷಣ ಹಸು ಮರಣ ಹೊಂದುತ್ತದೆ. ತಮ್ಮ ಈ ಗೋಹತ್ಯಾ ಪಾಪವನ್ನು ಕಳೆದುಕೊಳ್ಳಲು ಗಂಗಾ ಸ್ನಾನ ಮಾಡಬೇಕೆಂದು ಇತರೆ ಋಷಿಮುನಿಗಳು ತಿಳಿಸಿದಾಗ ಇದರಿಂದ ಗೌತಮರು ಶಿವನನ್ನು ಕುರಿತು ತಪಸ್ಸು ಮಾಡಿ ಗಂಗೆಯು ಗೋದಾವರಿಯಾಗಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮವಾಗಲು ಕಾರಣವಾದರು. ಹೀಗೆ ಗೌತಮರ ತಪಸ್ಸಿಗೆ ಮೆಚ್ಚಿದ ಶಿವನು ಸೃಷ್ಟಿ, ಸ್ಥಿತಿ, ಲಯ ರೂಪದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರಾದ ನಾವು ಲಿಂಗ ರೂಪದಲ್ಲಿ ಉದ್ಭವಿಸುತ್ತೇವೆ ಎಂದು ಗೌತಮರಿಗೆ ತಿಳಿಸುತ್ತಾರೆ. ಇದೇ ಕಾರಣಕ್ಕಾಗಿ ತ್ರಿಮೂರ್ತಿಗಳು ಭೂಮಟ್ಟದಿಂದ ಕೆಳಭಾಗದಲ್ಲಿ ಲಿಂಗದೊಳಗೆ ಲಿಂಗಗಳು ಎಂಬಂತೆ 3 ಲಿಂಗಗಳು ಸ್ವಯಂ ಉದ್ಭವಗೊಂಡವು. ಈ ಜ್ಯೋತಿರ್ಲಿಂಗದ ಇನ್ನೊಂದು ವಿಶೇಷವೇನೆಂದರೆ ಗೋದಾವರಿಯು ಭೂಮಿಯಿಂದ ಹೊರಬಂದು ಇಲ್ಲಿನ 3 ಲಿಂಗಗಳಿಗೆ ನೈಸರ್ಗಿಕವಾಗಿ ಜಲಾಭಿಷೇಕ ಮಾಡುತ್ತಾಳೆ. ಈ ಕಾರಣಕ್ಕಾಗಿ ಲಿಂಗದ ಮೇಲೆ ಗಂಗಾ ಪಾತ್ರೆ ಇಲ್ಲದಿರುವುದನ್ನು ನೀವಿಲ್ಲಿ ಕಾಣಬಹುದು. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ತ್ರಯಂಬಕ ಪಟ್ಟಣದಲ್ಲಿದ್ದು ನಾಶಿಕ್ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ನಾಶಿಕ್ ನಗರದ ಹಳೆ ಬಸ್ ನಿಲ್ದಾಣದಿಂದ ನಿರಂತರ ಬಸ್ ಸೌಲಭ್ಯವಿದ್ದು ಪ್ರತಿ ವ್ಯಕ್ತಿಗೆ 50 ರೂಪಾಯಿಗಳ ಟಿಕೆಟ್ ದರ ನಿಗದಿಯಾಗಿರುತ್ತದೆ. ತ್ರಯಂಬಕೇಶ್ವರ ದೇವಾಲಯವು ಕಪ್ಪು ಶಿಲೆಯಿಂದ ನಿರ್ಮಾಣಗೊಂಡಿದ್ದು 18ನೇ ಶತಮಾನದಲ್ಲಿ ಬಾಲಾಜಿ ಬಾಜಿರಾವ್ ಪೇಶ್ವೆ ನಿರ್ಮಿಸಿದ ಎಂಬುದು ಈ ಸ್ಥಳದ ಇತಿಹಾಸವಿದೆ. ಅದೇ ರೀತಿ ಪ್ರತಿ ಸೋಮವಾರ, ಮಹಾಶಿವರಾತ್ರಿ ಹಾಗೂ ಶ್ರಾವಣ ಮಾಸಗಳಂದು ಈ ಜ್ಯೋತಿರ್ಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಈ ಸಮಯದಲ್ಲಿ 3 ಲಿಂಗಗಳ ಮೇಲೆ ತ್ರಿಮೂರ್ತಿಗಳ ಮುಖವಿಟ್ಟು ಅದರ ಮೇಲೆ ಚಿನ್ನದಿಂದ ನಿರ್ಮಿಸಲಾದ ವಜ್ರಲೇಪಿತ ಕಿರೀಟವಿಟ್ಟು ಪೂಜಿಸಲಾಗುತ್ತದೆ. ಈ ಕಿರೀಟವನ್ನು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ಮಾತ್ರ ಇಡಲಾಗುತ್ತಿದ್ದು, ಈ ಕಿರೀಟವು ಪಾಂಡವರ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡಿದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ನೀವೇನಾದರೂ ರೈಲು ಮಾರ್ಗವಾಗಿ ದರ್ಶನ ಪಡೆಯಲು ಹೋಗಬಯಸಿದರೆ ನಾಶಿಕ್ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿನ ನಾಶಿಕ್ ರೋಡ್ ರೈಲು ನಿಲ್ದಾಣವಿದ್ದು ಇಲ್ಲಿಂದ ನೇರವಾಗಿ ತ್ರಯಂಬಕೇಶ್ವರಕ್ಕೆ 100 ರೂಪಾಯಿಯಿಂದ 150 ರೂಪಾಯಿ ತೆಗೆದುಕೊಳ್ಳಲಾಗುತ್ತದೆ. ತ್ರಯಂಬಕದಲ್ಲಿ ಉಳಿದುಕೊಳ್ಳಲು ಹಲವಾರು ರೂಮ್ಗಳ ವ್ಯವಸ್ಥೆಯಿದ್ದು 600 ರೂಪಾಯಿಯಿಂದ 1500 ರೂಪಾಯಿಗಳ ಧರ್ಮಶಾಲಾಗಳು ಲಭ್ಯವಿರುತ್ತವೆ.
ಇದರಲ್ಲಿ ಪ್ರಮುಖವಾಗಿ ಶ್ರೀ ಗಜಾನನ ಸ್ವಾಮಿ ಟ್ರಸ್ಟ್. ಇದು ದೇವಾಲಯದಿಂದ 500 ಮೀಟರ್ ದೂರದಲ್ಲಿದ್ದು ಸ್ವಚ್ಛತೆ ಮತ್ತು ಶುಚಿತ್ವಕ್ಕೆ ಹೆಸರುವಾಸಿಯಾಗಿದೆ. ಜ್ಯೋತಿರ್ಲಿಂಗ ದರ್ಶನವಾದ ಬಳಿಕ ನಾವು ನೋಡ ಹೊರಟಿದ್ದು ಪದ್ಮಾನಗರ, ತ್ರಿಕಂಟಕ, ಜನಾಸನ, ಗುಲ್ಶನಾಬಾದ್ ಎಂದು ಕರೆಯಲಾಗುತ್ತಿದ್ದ ರಾಮಾಯಣದಲ್ಲಿ ಬಹುಮುಖ್ಯ ಸ್ಥಳವಾದ ನಾಶಿಕ್ ನಗರದಲ್ಲಿನ ಇತರೆ ಪ್ರಮುಖ ಸ್ಥಳಗಳು. ತಾವಿಲ್ಲಿ ನೋಡುತ್ತಿರುವುದು ರಾಮ ಹೊಂಡ, ಸೀತಾ ಹೊಂಡ ಹಾಗೂ ಲಕ್ಷ್ಮಣ ಹೊಂಡಗಳು. ಈ ಹೊಂಡಗಳಲ್ಲಿ ರಾಮ, ಲಕ್ಷ್ಮಣ, ಸೀತೆಯರು ಸ್ನಾನ ಮಾಡುತ್ತಿದ್ದ ಕಾರಣ ಈ ಹೊಂಡಗಳನ್ನು ರಾಮ, ಲಕ್ಷ್ಮಣ, ಸೀತೆಯರ ಹೆಸರಿನಲ್ಲಿ ಪೂಜಿಸಿಕೊಂಡು ಬರಲಾಗುತ್ತಿದೆ. ಇದೇ ಹೊಂಡದಲ್ಲಿ ಶ್ರೀರಾಮನು ತನ್ನ ತಂದೆಯಾದ ದಶರಥನ ಅಸ್ಥಿಯನ್ನು ವಿಸರ್ಜಿಸಿದ ಎಂದು ಹೇಳಲಾಗುತ್ತದೆ. ಈ ಹೊಂಡಗಳು ಗೋದಾವರಿ ನದಿಯಿಂದ ನಿರ್ಮಾಣಗೊಂಡ ಹೊಂಡಗಳಾಗಿದ್ದು ಅರುಣ, ವರುಣ, ಗೋದಾವರಿ ನದಿಗಳು ಈ ಸ್ಥಳದಲ್ಲಿ ಸಂಗಮಿಸುತ್ತವೆ. ಪ್ರತಿ 12 ವರ್ಷಗಳಿಗೊಮ್ಮೆ ಜರುಗುವ ಕುಂಭಮೇಳವು ಇದೇ ಗೋದಾವರಿ ನದಿ ತೀರದಲ್ಲಿ ನಡೆಯುತ್ತದೆ. ಇದಾದ ನಂತರ ನಾವು ನೋಡ ಹೊರಟಿದ್ದು ಲಕ್ಷ್ಮೀನಾರಾಯಣ ಮಂದಿರ. ಕುಂಭಮೇಳ ಸಂದರ್ಭದಲ್ಲಿ ಸಾಧು ಸಂತರು ಇದೇ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ತಂಗುತ್ತಾರೆ ಎಂದು ಹೇಳಲಾಗುತ್ತದೆ. ಇದು ರಾಮನ ತಮ್ಮನಾದ ಲಕ್ಷ್ಮಣನು ಶೇಷನಾಗ ಅವತಾರದಲ್ಲಿ ನೆಲೆಸಿದ ಸ್ಥಳ. ತಾವಿಲ್ಲಿ ನೋಡುತ್ತಿರುವ ಸ್ಥಳವು ಗೋದಾವರಿ ನದಿ ತೀರದಲ್ಲಿದ್ದು ಸೀತೆಯು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಾಕ್ಷಿಯಾಗಿ ಅಗ್ನಿ ಪ್ರವೇಶ ಮಾಡಿದ ಸ್ಥಳವಾಗಿದೆ. ಇದರ ಪಕ್ಕದಲ್ಲಿ ಲಕ್ಷ್ಮಣನು ಶೂರ್ಪನಖಿಯ ಮೂಗನ್ನು ಕತ್ತರಿಸಿದ ಸ್ಥಳ ನೋಡಬಹುದು. ಇದೇ ಕಾರಣಕ್ಕಾಗಿ ಈ ಪ್ರದೇಶಕ್ಕೆ ಮುಂದೆ ನಾಶಿಕ ಎಂದು ಹೆಸರು ಬರಲು ಕಾರಣ ಎಂದು ಹೇಳಲಾಗುತ್ತದೆ. ಈ ಸ್ಥಳದ ಎದುರುಗಡೆ ಸರ್ವಧರ್ಮ ಮಂದಿರವಿದ್ದು ಎಲ್ಲ ಧರ್ಮದ ಪ್ರಮುಖ ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದಾದ ನಂತರ ನಾವು ನೋಡ ಹೊರಟಿದ್ದು ಸೀತೆಯು ರಾವಣನಿಂದ ಅಪಹರಣವಾದ ಸ್ಥಳ. ಇದು ಸೀತಾಗುಫಾ. ರಾವಣನ ತಂಗಿಯಾದ ಶೂರ್ಪನಖಿಯು ತನ್ನ ಮೂಗನ್ನು ಕತ್ತರಿಸಿದ ವಿಷಯವನ್ನು ರಾವಣನ ಬಳಿ ತಿಳಿಸಿದಾಗ ರಾವಣನು ತನ್ನ 14,000 ಸೈನಿಕರನ್ನು ರಾಮ ಮತ್ತು ಲಕ್ಷ್ಮಣರ ಮೇಲೆ ಯುದ್ಧಕ್ಕೆಂದು ಕಳುಹಿಸಿದನು. ಈ ಸಂದರ್ಭದಲ್ಲಿ ರಾಮನು ಸೀತೆಯ ಸುರಕ್ಷತೆಗಾಗಿ ಒಂದೇ ದಿನದಲ್ಲಿ ನಿರ್ಮಿಸಲಾದ ಗುಹೆ ಎಂದು ಹೇಳಲಾಗುತ್ತದೆ. ಈ ಗುಹೆಯಲ್ಲಿ ಸೀತೆಯು ಲಿಂಗ ಪ್ರತಿಷ್ಠಾಪನೆ ಮಾಡಿ ರಾಮನನ ಗೆಲುವಿಗಾಗಿ ಪ್ರಾರ್ಥನೆ ಮಾಡಿದಳು ಎಂದು ಹೇಳಲಾಗುತ್ತದೆ. ತಾವಿಲ್ಲಿ ನೋಡುತ್ತಿರುವುದು 1792ರಲ್ಲಿ ಸರ್ದಾರ್ ರಂಗರಾವ್ ಪೇಶ್ವೆಯಿಂದ ಸುಮಾರು 12 ವರ್ಷಗಳ ನಿರ್ಮಾಣದ ಸಮಯ ತೆಗೆದುಕೊಂಡಂತಹ ಶ್ರೀ ಕಾಲಾರಾಮ ಮಂದಿರ. ಶ್ರೀರಾಮನು ರಾಜ ರಂಗರಾವನ ಕನಸಿನಲ್ಲಿ ಬಂದು ನಾನು ಗೋದಾವರಿ ನದಿಯಲ್ಲಿದ್ದೇನೆ ಎಂದು ಹೇಳಿದಾಗ ರಾಜನು ಗೋದಾವರಿ ನದಿಯಲ್ಲಿ ಶ್ರೀರಾಮನ ಮೂರ್ತಿ ಹುಡುಕಿಸಿ ಇಲ್ಲಿ ಪ್ರತಿಷ್ಠಾಪಿಸಿದನು. ರಾಮನ ಮೂರ್ತಿಯು ಕಪ್ಪು ಶಿಲೆಯಲ್ಲಿದ್ದ ಕಾರಣ ಈ ದೇವಾಲಯವನ್ನು ಕಾಲಾರಾಮ ಮಂದಿರ ಎಂದು ಕರೆಯಲಾಗುತ್ತದೆ. ಇದಾದ ಬಳಿಕ ನಾವು ನೋಡ ಹೊರಟಿದ್ದು ಕಪಾಲೇಶ್ವರ ಮಂದಿರ. ಈ ದೇವಾಲಯದ ವಿಶೇಷವೇನೆಂದರೆ ಸಾಮಾನ್ಯವಾಗಿ ಎಲ್ಲ ಶಿವಲಿಂಗಗಳ ಮುಂದೆ ನಂದಿ ವಿಗ್ರಹ ಇರುವುದು ಸರ್ವೇ ಸಾಮಾನ್ಯ.
ಆದರೆ ಈ ದೇವಾಲಯದಲ್ಲಿ ನಂದಿಯು ಶಿವಲಿಂಗದ ಹಿಂಭಾಗದಲ್ಲಿದೆ. ಇದಕ್ಕೆ ಒಂದು ಹಿನ್ನೆಲೆ ಇದ್ದು, ಶಿವನು ಬ್ರಹ್ಮಹತ್ಯಾ ಪಾಪದಿಂದ ಮುಕ್ತಿ ಹೊಂದಲು ಪರಿಹಾರ ಹುಡುಕುತ್ತಿದ್ದಾಗ ಶಿವನ ವಾಹನವಾದ ನಂದಿಯು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುವುದರ ಮೂಲಕ ತಮ್ಮ ಪಾಪ ಕಳೆದುಕೊಳ್ಳಲು ಸಲಹೆ ನೀಡುತ್ತಾನೆ. ನಂದಿಯ ಸಲಹೆಯಂತೆ ಶಿವನು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಬ್ರಹ್ಮಹತ್ಯಾ ಪಾಪವನ್ನು ಕಳೆದುಕೊಂಡನು. ಇದರಿಂದ ಸಂತೋಷಗೊಂಡ ಶಿವನು ನಂದಿಗೆ, ನೀನು ನನ್ನ ಪಾಪ ವಿಮೋಚನೆಗೆ ನೀಡಿದ ಸಲಹೆ ಕಾರಣಕ್ಕಾಗಿ ಈ ಸ್ಥಳದಲ್ಲಿ ನೀನು ನನ್ನ ಗುರುವಿನ ಸ್ಥಾನದಲ್ಲಿ ಅಲಂಕರಿಸುವಂತೆ ವರ ನೀಡಿದನು. ಈ ಕಾರಣಕ್ಕಾಗಿ ನಂದಿಯು ಶಿವಲಿಂಗದ ಮುಂದೆ ಇರದೆ ಗುರುವಿನ ಸ್ಥಾನದಲ್ಲಿ ಶಿವಲಿಂಗದ ಹಿಂಭಾಗದಲ್ಲಿ ಇರುವುದನ್ನು ನೋಡಬಹುದು. ಈ ಸ್ಥಳದ ಇನ್ನೊಂದು ವಿಶೇಷವೇನೆಂದರೆ ಗೋದಾವರಿ ನದಿಯ ಆರತಿ. ಈ ಆರತಿಯು ಪ್ರತಿದಿನ ಸಂಜೆ 7 ಗಂಟೆಯಿಂದ ಆರಂಭವಾಗಿ 7:20 ನೆರವೇರುತ್ತದೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಗೋದಾವರಿ ನದಿ ಆರತಿಯ ಸಂಪೂರ್ಣ ವಿಡಿಯೋ ನೀಡಲಾಗಿದ್ದು, ತಾವು ಆ ವಿಡಿಯೋ ವೀಕ್ಷಿಸಬಹುದಾಗಿದೆ. ಹರ ಹರ ಗೋದಾ ಹರ ಹರ ಗಂಗೆ, ಹರ ಹರ ಗೋದಾ ಹರ ಹರ ಗಂಗೆ. ಗೋದಾವರಿ ಭಗವತೆ ವಿರಾಗಿ ಪುಣ್ಯ ಸರಿತೆ. ಗೋದಾವರಿ ಭಗವತೆ ವಿರಾಗಿ ಪುಣ್ಯ ಸರಿತೆ. ಮೋಕ್ಷದಾಯಿನಿ ಮಾತೆ ಸ್ವೀಕಾರಿ ಪೂಜೆಸಿ. ಇದಿಷ್ಟು ತ್ರಯಂಬಕೇಶ್ವರ ದೇವಸ್ಥಾನದ ದರ್ಶನ ಮತ್ತು ಇತಿಹಾಸ. ಮುಂದಿನ ವಿಡಿಯೋದಲ್ಲಿ ಬ್ರಹ್ಮಗಿರಿ ಬೆಟ್ಟದ ಚಾರಣ, ಬ್ರಹ್ಮಗಿರಿಯಲ್ಲಿ ಗೋದಾವರಿ ನದಿಯುಗಮಕ್ಕೆ ಕಾರಣ, ಗೌತಮ ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ, ಹೀಗೆ ಹಲವಾರು ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.